ಬೂದು ಕಂಗಳ ಸುಂದರಿ. ತನ್ನ ಕಣ್ಣೋಟದಿಂದಲೇ ಎಲ್ಲರನ್ನು ಮೋಡಿ ಮಾಡಿದಂತ ಹೆಣ್ಣು. ಈ ಹುಡುಗಿ ದಿನ ಕಳೆದು ಬೆಳಗೋಗಷ್ಟರಲ್ಲಿ ಎಲ್ಲರಿಗೂ ಚಿರಪರಿಚಿತಳಾಗ್ತಾಳೆ, ಸ್ಟಾರ್ ಆಗ್ತಾಳೆ, ವೈರಲ್ ಆಗ್ತಾಳೆ. ಈ ವೈರಲ್ ಸುಂದರಿ ನಂತರ ಮಾತ್ರ ಬೆಳೆದ ಪರಿ ಇದೆಯಲ್ಲ, ಅದು ಸೂಪರ್. ಆದ್ರೆ ಇದೇ ಸುಂದರಿ ಈಗ ಈ ಮುಗ್ಧತೆ, ಈ ಸೌಂದರ್ಯ, ಇದಕ್ಕೆಲ್ಲ ಒಂದು ಎಕ್ಸಾಂಪಲ್ ಆಗಿದೆ ಈ ಸುಂದರಿ. ದಿ ಕೇರಳ ಸ್ಟೋರಿಗೆ ಒಂದು ಎಕ್ಸಾಂಪಲ್ ಆಗ್ತಾರಾ ಎಂಬ ಪ್ರಶ್ನೆ ಈಗ ಮೂಡಿದೆ. ಹೌದು, ಹೇಗೋ ಬದುಕಿದ್ದ ಹೆಣ್ಮಗಳು ಒಂದು ನಟಿಯಾಗಿ ಬದಲಾಗ್ತಾರೆ. ತಮ್ಮ ಬದುಕಿನಲ್ಲಿ ಸೌಲಭ್ಯಗಳನ್ನ ನೋಡ್ತಾರೆ, ಫ್ಯಾಷನ್ಗಳನ್ನ ನೋಡ್ತಾರೆ, ರೆಕಗ್ನೇಷನ್, ಒಂದು ಪಾಪ್ಯುಲಾರಿಟಿ ಎಲ್ಲ ನೋಡ್ತಾ ಇರುವಾಗ್ಲೇ ಓಡಿ ಹೋಗಿ ಮದುವೆ ಆಗಿದ್ದಾರೆ. ಎಲ್ಲಿ ಓಡಿ ಹೋಗಿ ಮದುವೆ ಆಗಿರೋದು? ಕೇರಳದಲ್ಲಿ. ಹುಡುಗ ಕೂಡ ಉತ್ತರ ಪ್ರದೇಶದ ಹುಡುಗ, ಆದ್ರೆ ಮುಸ್ಲಿಂ ಹುಡುಗನ ಮದುವೆ ಆಗಿದ್ದಾರೆ. ಹಿಂದೂ ಕುಂಭಮೇಳದಲ್ಲಿ ವೈರಲ್ ಆದ ಹುಡುಗಿ ಮುಸ್ಲಿಂ ಹುಡುಗನನ್ನ ಮದುವೆ ಆಗ್ತಿದ್ದಂತೆ ಅದೇ ಒಂದು ದೊಡ್ಡ ಒಂದು ಅಟೆನ್ಷನ್ ಗಳಿಸುತ್ತೆ. ಈ ಬದುಕಿನ ಕಥೆಯಲ್ಲಿ ನಾವು ಈಕೆಯ ಬದುಕಿನ ಬಗ್ಗೆ ನೋಡುವ ಬನ್ನಿ. ಮೊನಾಲಿಸಾ ಕುಂಭಮೇಳದಲ್ಲಿ ಮಣಿಮಾಲೆ ಮಾರ್ತಿದ್ದ ಈ ಹುಡುಗಿ ವೈರಲ್ ಆಗಿದೆ ಸಾಕಷ್ಟು ಡೈರೆಕ್ಟರ್ಗಳ ಕಣ್ಣಿಗೆ ಕೂಡ ಬೀಳ್ತಾಳೆ. ಸರಿ, ಈಕೆಯನ್ನು ಸಿನಿಮಾಕ್ಕೆ ಕರ್ಕೊಂಬಂದ್ರೆ, ಈಕೆಯಿಂದ ಸಿನಿಮಾ ಮಾಡಿಸಿದ್ರೆ ಆ ಸಿನಿಮಾ ಹಿಟ್ ಆಗ್ಬಹುದು ಎಂಬ ಉದ್ದೇಶದಿಂದ ಈಕೆಯನ್ನು ಸಿನಿಮಾಕ್ಕೆ ಕರ್ಕೊಂಡ್ ಬರ್ತಾರೆ. ಇವರನ್ನ ಹಾಗೆ ಕರ್ಕೊಂಡ್ ಬರಕ್ ಆಗಲ್ಲ, ಯಾಕಂದ್ರೆ ಏನು ಗೊತ್ತಿಲ್ಲ, ಒಂದು ಫ್ಯಾಷನ್ ಸೆನ್ಸ್ ಆಗ್ಲಿ ಇರ್ಲಿಲ್ಲ, ಏನೂ ಇರ್ಲಿಲ್ಲ, ವಿದ್ಯಾಭ್ಯಾಸ, ಒಂದು ಹೇಗೆ ಮಾತಾಡ್ಬೇಕು ಏನು ಗೊತ್ತಿಲ್ಲದ ಒಂದು ಮುಗ್ಧ ಹುಡುಗಿ ಆಗಿದ್ಲು. ಕರ್ಕೊಂಡ್ ಬಂದು ಟ್ರೈನಿಂಗ್ ಗಳನ್ನ ಕೊಡಿಸ್ತಾರೆ, ಮೂವಿಗಳಲ್ಲಿ ನಟಿಸ್ತಾರೆ, ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತೆ ಮಾಡ್ತಾರೆ, ಹೋಗಿ ಬರ್ತಾ ಇದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಈ ಹುಡುಗಿ ಒಳ್ಳೆ ಫಾಲೋವರ್ಸ್ ನೆಲ್ಲ ಗಳಿಸಿ ತುಂಬಾ ಪಾಪ್ಯುಲರ್ ಆಗಿ ಸದ್ದು ಮಾಡ್ತಾ ಇದ್ರು. ಮೊನಾಲಿಸಾ ಎಲ್ಲಿ ಹೋದ್ರು ಮೊನಾಲಿಸದು, ಹೇಗಿದ್ದ ಮೊನಾಲಿಸಾ, ಹೇಗಾದ್ಲು, ಈ ರೀತಿಯ ಸುದ್ದಿಗಳೇ ಬರ್ತಿತ್ತು. ಹೀಗೆಲ್ಲ ಇರುವಾಗ ಒಂದು ದಿನದ ದಿಢೀರ್ ಒಂದು ಸುದ್ದಿ ಬಂತು. ಈ ಮೊನಾಲಿಸಾ ಓಡಿ ಬಂದು ಮುಸ್ಲಿಂ ಹುಡುಗನ ಮದುವೆ ಆಗಿದ್ದಾಳೆ. ಉತ್ತರ ಪ್ರದೇಶದಲ್ಲಿ ಇವರ ಮದುವೆಗೆ ಅಡ್ಡಿ ಪಡಿಸ್ತಾರೆ. ಜೀವ ಭಯದಿಂದಾಗಿ ಇವರು ಓಡಿ ಬಂದು ರಕ್ಷಣೆ ಬಯಸಿದ. ಮತ್ತೆ ಕೇರಳ ಸ್ಟೋರಿಗೆ ಫೇಮಸ್ ಅಂತ ಮತ್ತೊಮ್ಮೆ ಪ್ರೂವ್ ಮಾಡಿದಂತಾಗಿದೆ ಇವರ ಒಂದು ಮದುವೆ. ಇವರ ಮದುವೆ ಯಾರು ಮಾಡಿಸಿದ್ರು ಅಂದ್ರೆ ಅಲ್ಲಿಯ ಕೆಲವು ರಾಜಕೀಯ ವ್ಯಕ್ತಿಗಳು. ಇವಳು ಓಡಿ ಬಂದು ಅಲ್ಲಿ ಆಶ್ರಯ ಪಡಿತಾಳೆ, ಆತ ಕೂಡ ಬರ್ತಾರೆ. ಭಾಷೆ ಕೂಡ ಅಲ್ಲಿಯವರಿಗೆ ಇವ್ರು ಏನ್ ಹೇಳ್ತಾರೆ ಅನ್ನೋ ಗೊತ್ತಾಗಲ್ಲ. ಈಕೆಯ ಪೂರ್ವಪರ ಯಾರು ಒಪ್ಪಿದಾರೆ ಇಲ್ವಾ ಏನು ವಿಚಾರ ಮಾಡಲ್ಲ, ಆತನ ಬಗ್ಗೆ ವಿಚಾರ ಮಾಡಲ್ಲ, ಆತನ ತಂದೆ ತಾಯಿ ಯಾರು, ಈಕೆನ ಹೇಗೆ ನೋಡ್ಕೊಳ್ತಾನೆ, ಏನ್ ಸೋರ್ಸ್ ಇದೆ ಏನು ಗೊತ್ತಿಲ್ಲ. ಇಬ್ರು ನಟರು ತಿಳಿ ಬರ್ತಾರೆ. ಅದು ಹೋಗ್ಲಿ, ಈಕೆ ಏಜ್ ಕೂಡ ಕನ್ಫರ್ಮ್ ಮಾಡಲ್ಲ, ಒಂದು ಫೇಕ್ ಸರ್ಟಿಫಿಕೇಟ್ ಹೇಳ್ತಿದ್ದಾರೆ ವಿಶ್ವ ಹಿಂದೂ ಪರಿಷತ್ನವರು. ಇದು ಮೊನಾಲಿಸಾ ಒರಿಜಿನಲ್ ಆಧಾರ್ ಕಾರ್ಡ್ ಅಲ್ಲ, ಫೇಕ್ ಅಂತ ಹೇಳ್ತಿದಾರೆ. ಯಾಕಂದ್ರೆ ಆಕೆಗೆ ಇನ್ನು 18 ವರ್ಷನೂ ತುಂಬಿಲ್ಲ ಅಂತೆ. ಎಲ್ಲಾದ್ರೂ 18 ವರ್ಷ ತುಂಬಿಲ್ಲ ಅಂತ ಆದ್ರೆ ಈ ಮದುವೆ ಮಾಡಿಸಿದ್ರಲ್ಲ, ದೊಡ್ಡದಾಗಿ ಈ ಜಗತ್ತಿಗೆ ಏನೋ ಸಾರಕ್ ಹೋದ್ರಲ್ಲ, ಅವ್ರು ಸಿಕ್ಕಾಬಟ್ಟೆ ಕಷ್ಟಕ್ಕೊಳಗಾಗೋದಂತ ಗ್ಯಾರಂಟಿ. ಕೇರಳದಲ್ಲೇ ಎಲ್ಲರೂ ಈಗ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ಈ ಒಂದು ನಿರ್ಧಾರ ಮಾಡಿದ್ದು ತಪ್ಪು. ಯಾಕಂದ್ರೆ ನಮ್ ಕೇರಳ ಸ್ಟೇಟ್ ನ ಎಲ್ಲಿಂದೋ ಓಡಿ ಬಂದು ಅವರಿಗೆ ಮದುವೆ ಮಾಡಿ ಕೊಟ್ಟು ಈ ರೀತಿ ಬ್ಲೇಮ್ ತೆಗೆದುಕೊಳ್ಳುವ ಅವಶ್ಯಕತೆ ಇರ್ಲಿಲ್ಲ ಅಂತ ಕೇರಳದಲ್ಲಿ ಇದ್ದವರೇ ಹೇಳ್ತಿದ್ರೆ. ಆದ್ರೆ ಕೆಲವೊಂದು ಪಾರ್ಟಿಯವರು ಇವರಿಗೆ ಮದುವೆ ಮಾಡಿಸಿರಲ್ಲ, ಅವರು ಕೂಡ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನುವಂತೆ ಒಂದು, ಇಲ್ಲ ನಾವು ಮಾಡಿದ್ದು ಸರಿ, ಹುಡುಗಿಗೆ 18 ವರ್ಷ ಆಗಿದೆ, ಅವ್ರು ಚೆನ್ನಾಗಿ ಬದುಕ್ತಾರೆ, ನಮ್ಮಲ್ಲಿ ಈ ರೀತಿ ಹಿಂದೂ ಮುಸ್ಲಿಂ ಯಾರೇ ಇದ್ರು ಮದುವೆಗೆ ಆಶ್ರಯ ಕೇಳಿ ಬಂದ್ರೆ ಮದುವೆ ಮಾಡಿಸ್ತೀವಿ ಅಂತ. ಹೀಗೆ ಮದುವೆ ಮಾಡಿಸೋರು ಅವರ ಫ್ಯಾಮಿಲಿ ಹೆಣ್ಮಕ್ಳು ಹೀಗೆ ಮಾಡಿದ್ರೆ ಮದುವೆ ಮಾಡಿಸ್ತಾರ ಎಂಬ ಕ್ವಶನ್ಗೆ ಯಾವತ್ತೂ ಆನ್ಸರ್ ಸಿಗಲ್ಲ. ಯಾಕಂದ್ರೆ ಬೇರೆಯವರ ಹೆಣ್ಮಕ್ಳು ಹೇಗಾದ್ರೆ ಯಾರಿಗೇನು ಅಲ್ವಾ, ಅವರ ಮನೆ ಹೆಣ್ಮಕ್ಳು ಮಾತ್ರ ಯಾವತ್ತೂ ಸುರಕ್ಷಿತವಾಗಿರ್ಬೇಕು. ಈ ಮೊನಾಲಿಸಾ ಬಗ್ಗೆ ಹೇಳೋದಾದ್ರೆ, ತುಂಬಾ ಕಡು ಬಡತನದಲ್ಲಿ ಇದ್ದ ಹುಡುಗಿ, ಅಪ್ಪ ಅಮ್ಮನ ಜೊತೆ ಮಣಿಮಾಲೆ ಮಾರಿ ಜೀವನ ಮಾಡ್ತಿದ್ದ ಹುಡುಗಿ. ಅವತ್ತಿನ ಹೊಟ್ಟೆ ತುಂಬಿದ್ರೆ ಅಷ್ಟೇ ಸಾಕು, ಅವ್ರಿಗೆ ನಾಳೆಯ ದೊಡ್ಡ ಕನಸುಗಳಿಲ್ಲ, ಆ ದಿನದ ಆ ಒಂದು ಖುಷಿಯಾಗಿದ್ರೆ ಅಷ್ಟೇ ಸಾಕು. ತುಂಬಾ ಮುಗ್ಧ, ಅವ್ರಿಗೇನು ದೊಡ್ಡ ಆಸೆಗಳು ಇರ್ತಿರ್ಲಿಲ್ಲ, ಏನೂ ಇರ್ತಿರ್ಲಿಲ್ಲ. ಆಕೆ ಸೌಂದರ್ಯ, ಪ್ರಮುಖವಾಗಿ ಆಕೆ ಕಣ್ಣುಗಳು ಒಂದ್ ಎಲ್ಲರ ಗಮನ ಸೆಳೆಯುವಲ್ಲಿ ಯಶಸ್ವಿ ಆಗುತ್ತೆ. ಆ ಹುಡುಗಿ ಸಿಕ್ಕಾಬಟ್ಟೆ ಫೇಮಸ್ ಆಗ್ತಾಳೆ. ನ್ಯಾಚುರಲ್ ಬ್ಯೂಟಿ, ಇದಪ್ಪ ಬ್ಯೂಟಿ ಅಂದ್ರೆ ಬಟ್ಟೆ ಪುಟ್ಟಿ ಹೊಡೆಯೋದು ಬ್ಯೂಟಿ ಅಲ್ಲ,
ದಿಸ್ ಇಸ್ ಬ್ಯೂಟಿ ಅಂತ ಎಲ್ಲರೂ ಹೋಗ್ಲಕ್ ಸ್ಟಾರ್ಟ್ ಮಾಡ್ತಾರೆ. ಅದೇ ನ್ಯಾಚುರಲ್ ಬ್ಯೂಟಿನ ಸಿನಿಮಾಕ್ಕೆ ಕರ್ಕೊಂಡ್ ಬರ್ತಾರೆ, ನಂತರ ಆಕೆನ ಫುಲ್ ಬದಲಾಯಿಸ್ತಾರೆ. ಆ ಯಾವಾಗ ಮೊನಲಿಸಾ ಆ ಒಂದು ವಿಡಿಯೋದಲ್ಲಿ ಕಂಡಷ್ಟು ಚಂದ ನೆಕ್ಸ್ಟ್ ಕಾಣ್ಲಿಲ್ಲ ಅನ್ನೋದು ವಾಸ್ತವ. ತುಂಬಾ ಫ್ಯಾಷನ್ ಸೆನ್ಸ್ ಮಾಡ್ತಾರೆ, ಹೇರ್ ಸ್ಟೈಲ್ ಚೇಂಜ್ ಮಾಡ್ತಾರೆ, ಆಕೆ ಲುಕ್ ಅನ್ನೇ ಬದಲಾಯಿಸ್ತಾರೆ. ಚಂದ ಗಮಗಮಿಸೋ ಮಲ್ಲಿಗೆ ಹೂವಿನಂತ ಇದ್ದ ಹುಡುಗಿ ಯಾವಾಗ ಲುಕ್ ಬದಲಾಗುತ್ತೋ ಪ್ಲಾಸ್ಟಿಕ್ ಮಲ್ಲಿಗೆ ಅಂತ ಕಾಣಕ್ ಸ್ಟಾರ್ಟ್ ಮಾಡ್ತಾರೆ. ಆಕೆ ಮೊದ್ಲಿದ್ದಿದ್ದೇ ಚೆನ್ನಾಗಿತ್ತು, ಸೂಪರ್ ಆಗಿತ್ತು, ಹಾಗೆ ಬಿಟ್ಟಿದ್ರೆ ಅವಳ ಲೈಫ್ನು ಚೆನ್ನಾಗಿರ್ತಿತ್ತೇನೋ. ಈಗ ಅಪ್ಪ ಅಮ್ಮನೆಲ್ಲ ಎದುರು ಹಾಕಿ 2 ತಿಂಗಳ ಹಿಂದೆ ಪರಿಚಯ ಆದ ಹುಡುಗನ್ ಜೊತೆ ಬಂದಿದ್ದಾಳೆ. ಧರ್ಮ ಬೇರೆ, ಆತನ ಬಗ್ಗೆ ಯಾವ್ದು ಏನು ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಈಕೆ ಒಂದು ನೆಲೆಯಲ್ಲಿ ನಿಂತ್ಕೊಂಡಿಲ್ಲ, ತನ್ನ ಬದುಕಿನಲ್ಲಿ ತನ್ನ ಕಾಲ ಮೇಲೆ ಇನ್ನೂ ನಿಂತಿಲ್ಲ. ಸಿನಿಮಾಗಳೇನು ಇಟ್ಟಿಟ್ಟು ಬರ್ಲಿಲ್ಲ, ಏನೋ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರು. ಒಂದು ಬದುಕಿನ ಹಂತ ಕಟ್ಕೊಂಡು ನಂತರ ಈಕೆ ಮದುವೆ ಆದ್ರೂ ಪರವಾಗಿಲ್ಲ. 18 ವರ್ಷ ತುಂಬಕ್ಕಿಂತ ಮೊದಲು ಅರ್ಜೆಂಟ್ ಆಗಿ ಮದುವೆ ಮಾಡಿ ಓಡಿ ಬಂದಿದ್ದಾಳೆ. ಆಕೆಯ ಪೋಷಕರನ್ನ ನೋಡುವಾಗ ತುಂಬಾ ಬೇಸರ ಆಗುತ್ತೆ. ಅವ್ರು ಕೇಳುವ ಪ್ರಶ್ನೆಗಳಿಗೆ ಈಗ ಯಾರು ಮದುವೆ ಮಾಡಿಸಿರಲ್ಲ ಅವ್ರಿಗೆ ಉತ್ತರನೇ ಇಲ್ಲ ಹೇಳಕ್ಕೆ. ಯಾಕೆಂದ್ರೆ ಅವರ ಮನೆ ಹೆಣ್ಮಗಳ ಅಲ್ಲಲ್ಲ ಇವಳು, ಎಲ್ಲಿಯೋ ಹೆಣ್ಮಗಳು, ಅವ್ರಿಗೊಂದು ಫೇಮ್ ಬೇಕಾಗಿತ್ತು. ಇವರ ಸ್ಟೋರಿ ನಡೆದು ಅವ್ರು ಫೇಮಸ್ ಆಗ್ಬೇಕಾಗಿತ್ತು. ಕೇರಳದಲ್ಲಿ ಈ ರೀತಿ ಏನು ಲವ್ ಜಿಹಾದ್ ಎಲ್ಲ ಇಲ್ಲ, ತುಂಬಾ ಚೆನ್ನಾಗಿ ನಾವು ಜೀವನ ಮಾಡ್ತಾರೆ, ಹಿಂದೂ ಮುಸ್ಲಿಮನ್ನ ಮದುವೆ ಮಾಡಿ ತುಂಬಾ ಚೆನ್ನಾಗಿ ಬದುಕ್ತಾರೆ ಇಂತೆಲ್ಲ ಒಂಥರ ಏನೋ ಒಂದು ತೋರಿಸ್ಬೇಕಾಗಿತ್ತು. ಈ ಒಂದು ಕಾರಣಕ್ಕೆ ಮದುವೆ ಮಾಡಿಸಿದ್ರು. ಆದ್ರೆ ಈಗ ಕೇರಳದಲ್ಲೇ ಹೇಳ್ತಿದ್ದಾರೆ ಇದೊಂದು ರಿಯಲ್ ಕೇರಳ ಸ್ಟೋರಿ ಆಗದಿದ್ರೆ ಸಾಕು ಅಂತ. ಆಕೆ ಬಹುಶಃ ಏನಾಗುತ್ತೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಒಂದು ಸಿನಿಮಾ ಕರಿಯರ್ ಅಲ್ಲಿಗೆ ಮುಗೀತು, ಇನ್ನು ಹೊರಗೆ ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಅವಳು ಎಷ್ಟು ಆಕ್ಟಿವ್ ಆಗಿರ್ತಾಳೋ ಅದಕ್ಕೂ ಎಲ್ಲದಕ್ಕೊಂದು ಬ್ರೇಕ್ ಬೀಳುತ್ತೆ. ಈ ಮೊನಲಿಸಾ ಎಂಬ ಸುಂದರಿ ಕಣ್ಣುಗಳು ಎಲ್ಲರ ನೆನಪಿಂದ ಸ್ವಲ್ಪ ದಿನಗಳ ಎಲ್ಲ ಮರೀತಾರೆ. ಆಕೆನ ಮರೆತಾಗ ನೆಕ್ಸ್ಟ್ ಅವಳು ಹೇಗ್ ಕಾಣಿಸ್ತಾಳೆ ಅಂತಾನೆ ಯಾರಿಗೆ ಹೇಳಕ್ಕಾಗಲ್ಲ. ಚೆನ್ನಾಗಿ ಬಾಳ್ತಾಳ ಅಥವಾ ಈ ರೀತಿ ಮದುವೆ ಆಗಿ ಚೆನ್ನಾಗಿ ಬಾಳಿದವರು ತುಂಬಾ ಕಮ್ಮಿ. ಒಂದು 100 ಕೇಸಲ್ಲಿ 2 ಜೋಡಿ ಬಾಳಿರ್ತಾರೆ, ಬಾಕಿ 98 ಜೋಡಿ ಅಂತಲ್ಲ ಅವ್ರ ಬದುಕು ಹಾಳಾಗಿರುತ್ತೆ. ಅವನಿಗೆ ಅವನೇ ಎಫೆಕ್ಷನ್ ಮುಗ್ದ ಮೇಲೆ ಅವನಿಗೆ ಬೇರೆ ಕಡೆ ಮನಸ್ಸಾದ್ರೆ ಈಕೆ ಏನ್ ಮಾಡ್ತಾಳೆ? ಪುನಃ ಈಕೆ ಬಂದು ಮಣಿಮಾಲೆ ಮಾರಕಂತ ಈಕೆಗೆ ಆಗಲ್ಲ, ಯಾಕಂದ್ರೆ ಅವಳ ಸ್ಟೇಟಸ್ ಬದಲಾಗಿದೆ. ತನ್ನ ಬದುಕನ್ನು ಹೇಗೆ ರೂಪಿಸ್ಕೊಳ್ತಾಳೆ? ಇಷ್ಟೆಲ್ಲ ಪ್ರಶ್ನೆಗಳಿರುವಾಗ ಒಂದು ಹೆಣ್ಮಗಳು ಯಾಕೆ ಈ ತರ ಒಂದು ನಿರ್ಧಾರ ತಕೊಂಡ್ಲು? ಸ್ವಲ್ಪ ವರ್ಷ ಕಾದು ಈ ಇಂಡಸ್ಟ್ರಿನೆಲ್ಲ ಅರ್ತು ನಂತರ ಮದ್ವೆ ಆಗ್ಬೋದಾಗಿತ್ತು. ಕೆಲವೊಮ್ಮೆ ಫೇಮ್ನೆಲ್ಲ ಎಲ್ಲರಿಗೂ ಹ್ಯಾಂಡಲ್ ಮಾಡಕ್ ಆಗಲ್ಲ. ಈಕೆಗೂ ಅಷ್ಟೇ ತನಗೆ ಬಂದ ಪಾಪ್ಯುಲಾರಿಟಿ ಎಲ್ಲ ಕಂಡು ಹ್ಯಾಂಡಲ್ ಮಾಡಕ್ ಆಗ್ಲಿಲ್ಲ ಆಕೆಗೆ. ಯಾರೋ ಒಬ್ಬ ಪ್ರೀತಿ ತೋರಿಸ್ತಾಳೆ, ಓಡಿ ಬಂದಿದ್ದಾಳೆ. ಏನೇ ಆಗ್ಲಿ ಮುಂದೆ ಅವಳ ಭವಿಷ್ಯ ಚೆನ್ನಾಗಿರ್ಲಿ. ಮತ್ತೊಂದು ಕೇರಳ ಸ್ಟೋರಿಗೆ ಇವಳು ಕಥಾವಸ್ತು ಆಗದಿರ್ಲಿ ಅಷ್ಟೇ ಅಲ್ವಾ?